ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ಗಳ ಬಗ್ಗೆ ಇವತ್ತು ಯೋಜನೆಗಳನ್ನು ಪ್ರಕಟೀಕರಣ ಮಾಡಿದೆ. ಮುಖ್ಯಮಂತ್ರಿಗಳು ಪ್ರಕಟೀಕರಣ ಮಾಡಿದ್ದಾರೆ. ಫಲಿತಾಂಶ ಬಂದು 24 ಗಂಟೆಯಲ್ಲಿ ಘೋಷಣೆ ಮಾಡ್ತೇನೆ ಹೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಜನ ಮಾಧ್ಯಮಗಳ ಆಕ್ರೋಶದ ಮುಂದೆ ತಡವಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಇದನ್ನು ನಾನು ಸ್ವಾಗತಿಸ್ತೇನೆ. ಒಂದು ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ, ಸ್ವಾಗತಿಸ್ತೇನೆ. ಆದರೆ ಇದರ ಹಿಂದೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಹಣದ ಕ್ರೋಢೀಕರಣ ಎಲ್ಲಿಂದ, ಹಣದ ಮೂಲಗಳು ಎಲ್ಲಿಂದ, ಇದು ಎಷ್ಟು ವರ್ಷ ಮುಂದುವರಿತದೆ ಅನ್ನುವಂಥದ್ದಕ್ಕೆ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಜೊತೆಗೆ ಅದರಲ್ಲಿ ಪದವೀಧರರಿಗೆ, ನಿರುದ್ಯೋಗಿಗಳಿಗೆ ಕೊಡ್ತಕ್ಕಂಥ ಭತ್ಯೆ, ಅದರ ಹಿಂದೆ ಅದನ್ನು ಘೋಷಣೆ ಮಾಡಿದಾಗ ಯಾವುದೇ ಮಾನದಂಡಗಳಿಲ್ಲ. ಇವತ್ತು ಮಾನದಂಡಗಳನ್ನು ಘೋಷಣೆ ಮಾಡಿದ್ದಾರೆ. ಎರಡನೇದು, ಖಾಸಗಿ ಬಸ್ಸುಗಳಲ್ಲಿ ಸಂಚಾರ ಮಾಡತಕ್ಕಂಥವ್ರಿಗೆ ಏನು, ಕಳೆದ ಕರಾವಳಿ ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಸುಗಳಂತೆ ಇರತಕ್ಕಂಥದ್ದು ಅವುಗಳಿಗೆ ಏನು, ಮೊನ್ನದು ಇದು ಎಷ್ಟು ವರ್ಷ ಮುಂದುವರಿತದೆ ಅನ್ನುವಂಥದ್ದನ್ನೆಲ್ಲವನ್ನು ಸರ್ಕಾರ ಪ್ರಕಟೀಕರಣ ಮಾಡಬೇಕು. ಈ ಯೋಜನೆಗಳ ಮುಖಾಂತರ ಹಿಂದೆ ಇರತಕ್ಕಂಥ ಪಿಂಚಣಿಗಳ ಕತೆ ಏನು, ಹಿಂದೆ ಇರತಕ್ಕಂಥ 10 ಯೋಜನೆಗಳಿದ್ದಾವೆ. ಭಾಗ್ಯಲಕ್ಷ್ಮಿ ಇದೆ, ಸಂಧ್ಯಾ ಸುರಕ್ಷಾ ಇದೆ, ಅಂಗವಿಕಲರದ್ದಿದೆ. ಈ ಎಲ್ಲ ಯೋಜನೆಗಳ ಕತೆಗಳೇನು. ಮೂರನೇದು, ಈ ಯೋಜನೆಗಳ ಮುಖಾಂತರವಾಗಿ ರಾಜ್ಯದ ಬೊಕ್ಕಸದ ಹಣದ ಗತಿ ಏನು, ಇದರ ಮುಂದಿನ ದಿನಗಳಲ್ಲಿ ಯಾರಿಗೂ ಹೊರೆ ಆಗಬಾರ್ದು, ಜನಸಾಮಾನ್ಯರಿಗೂ ಹೊರೆ ಆಗದ ರೀತಿಯಲ್ಲಿ ಹೇಗೆ ನಿಯಂತ್ರಣ ಮಾಡ್ತೀರಿ. ಮತ್ತು ಏನು ಎಚ್ಚರಿಕೆ ತಗೋಬೇಕು, ನಮ್ಮದು ಶ್ರೀಲಂಕಾ, ಪಾಕಿಸ್ತಾನ ಆದಾಗೆ ಆರ್ಥಿಕ ಕುಸಿತಗಳಾಗಬಾರ್ದು. ಇದೆಲ್ಲವನ್ನು ಸರ್ಕಾರ ಗಮನದಲ್ಲಿಟ್ಕೊಂಡು ಮಾಡುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಅದನ್ನು ಮಾಡಲಿ, ಶ್ವೇತಪತ್ರ ಹೊರಡಿಸಲಿ, ಹಣದ ಮೂಲದ ಇದನ್ನು ಹೇಳಲಿ ಅಂತ ಹೇಳ್ತಾ, ಇದರ ಜೊತೆಗೆ ಕೇವಲ ಚುನಾವಣೆಯ ಗಿಮಿಕ್ ಆಗಬಾರ್ದು. ಚುನಾವಣೆಯ ಫಲಿತಾಂಶಕ್ಕೋಸ್ಕರ ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, BBMP ಚುನಾವಣೆ ಇಟ್ಕೊಂಡು ಈ ಯೋಜನೆ ಮಾಡಿದಾರ ಅನ್ನುವಂಥದ್ದು ಜನರಿಗೆ ಒಂದು ಸಂಶಯಗಳು ಕಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಇದರ ಆದಾಯದ ಮೂಲಗಳನ್ನು ಶ್ವೇತಪತ್ರ ಮುಖಾಂತರ ಹೊರಡಿಸಬೇಕು. ಜನಸಾಮಾನ್ಯರಿಗೆ ಹೊರೆಯಾಗದ ರೀತಿಯಲ್ಲಿ ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು ಅಂತ. ಈಗ ಕರಾವಳಿ ಭಾಗದಲ್ಲಿ ಕುಂದಾಪುರ ನಾವು ಕೆಲವು ಬೆಳ್ತಂಗಡಿ, ಸುಳ್ಯ ಆ ಕಡೆ ಎಲ್ಲ ಗೌರ್ಮೆಂಟ್ ಬಸ್ಗಳಿವೆ. ಈ ಭಾಗದಲ್ಲಿ ಹೆಚ್ಚಾಗಿ ಸಂಚಾರ ಮಾಡುವ ಬಸ್ಸುಗಳ ಪ್ರೈವೇಟ್ ಬಸ್ಗಳು, ಅವರಿಗೆ ಇದರಿಂದ ಈ ಸೌಲಭ್ಯ ವಂಚಿತರಾಗುತ್ತೆ. ಅದನ್ನು ಎಲ್ಲೂ ಪ್ರಕಟೀಕರಣ ಮಾಡಲಿಲ್ಲ. ನಾನು ವಿನಂತಿ ಮಾಡ್ತೇನೆ, ಇದಕ್ಕೆ ಕರಾವಳಿ ಜಿಲ್ಲೆಯಲ್ಲಿ ಖಾಸಗಿ ಬಸ್ಸುಗಳಲ್ಲಿ ಹೋಗೋದವರಿಗೆ ಏನು ನಿಮ್ಮದು ಕೊಡುಗೆ ಅಂತ ನಾನು ಪ್ರಶ್ನೆ ಮಾಡ್ತೀನಿ.